ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಪಾಂಡು ನಿನಗ್ಯಾರು ಸಾಟಿಯಿಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ರಹೈ 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 ರಹೈ. ಓಹೋ, ನಮಸ್ಕಾರ ಬುದ್ಧಿ, ನಮಸ್ಕಾರ ಬುದ್ಧಿ. ಯಾರಪ್ಪ ನೀನು? ಯಾರು ಬೇಕಾಗಿತ್ತು? ಜೋರಾಗಿ ಹಾಡಾಡ್ಕೊಂಡ್ ಬರಾಕತ್ ಬಿಟ್ಟಿದ್ದೆ. ನಮಸ್ಕಾರ ಬುದ್ಧಿ, ನನ್ನ ಹೆಸರು ಪಾಂಡು ಅಂತ. ನಾನು ಒಬ್ಬ ಅಡಿಗೆ ಭಟ್ಟ ಬುದ್ಧಿ. ನನಗೊಂದು ಕೆಲಸ ಬೇಕಿತ್ತು, ಅದಕ್ಕೆ ಊರಿಂದ ಊರಿಗೆ ಎಲ್ಲಾಡ್ಕೊಂಡು ಬರ್ತಿದ್ದೀನಿ ಬುದ್ಧಿ. ಒಂದು 6 ತಿಂಗಳಾಯ್ತು ಬುದ್ಧಿ ಮನೆ ಬಿಟ್ಟು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅಡಿಗೆ ಮಾಡ್ತೇನೋ? ಹೌದಾ? ನೋಡ್ರಿ ಬಟ್ಟ ಅಂತ ಅನ್ಸೋದಿಲ್ಲ, ಕೈಯಾಗ ಏನಿಲ್ಲಲ್ಲ, ಹಂಗಾಗಿ ಕೇಳಿನಿ. ಇಲ್ಲ ಬುದ್ಧಿ, ಎಲ್ಲ ರೂಮಲ್ಲಿ ಇದೆ. ನಾನು ಅದನ್ನ ಯಾವುದು ಕೈಯಲ್ಲಿ ಹಿಡ್ಕೊಂಡು ಬರ್ಲಿಲ್ಲ ಬುದ್ಧಿ. ಎಲ್ಲ ಸಾಮಾನು ಮನೆಯಲ್ಲಿದೆ. ನಾನು ಪ್ರೊಫೆಷನಲ್ ಅಡಿಗೆ ಭಟ್ಟ ಬುದ್ಧಿ. ಓ ಹೌದನಾ? ಸರಿ ಆಯ್ತು ತಗೋರಪ್ಪ. ಏನೇನ್ ಮಾಡ್ತಿ ಅಡಿಗೆ? ಏನೇನ್ ಬರ್ತೈತಿ ನನಗೆ? ಬುದ್ಧಿ ನೀವೇನ್ ಕೇಳ್ತೀರ ಅದು ಬುದ್ಧಿ. ನಾರ್ತ್ ಇಂಡಿಯನ್ ಬರುತ್ತೆ, ಸೌತ್ ಇಂಡಿಯನ್ ಬರುತ್ತೆ, ರೊಟ್ಟಿ ಚಟ್ನಿ ನಿಮ್ ಕಡೆ ಬರುತ್ತೆ, ನಮ್ ಕಡೆದ್ದೆಲ್ಲ ಡಿಶಸ್ ಮಾಡಕ್ ಬರುತ್ತೆ, ಡೆಸರ್ಟು. ಓ ಹೌದನಾ? ಎಲ್ಲ ಮಾಡ್ತೇನಾ? ಹೌದು ಬುದ್ಧಿ, ಇನ್ನು ಏನೇನೋ ಬರುತ್ತೆ ಬುದ್ಧಿ, ಅದು ನೆನ್ಪಿಗೆ ಬರ್ತಿಲ್ಲ ಹೇಳ್ಬೇಕಂದ್ರೆ. ಸರಿ, ಯಾವ ಊರಪ್ಪ ನಿಮ್ದು? ಬುದ್ಧಿ ನಮ್ದು ಉಡುಪಿ ಹತ್ರ ಒಂದು ಶಿರಾ ಅಂತ ಒಂದು ಹಳ್ಳಿ ಬುದ್ಧಿ, ಅಲ್ಲಿಂದ ವಲಸೆ ಬಂದಿದ್ದೀವಿ. ಹೌದನಾ? ಯಾರು ನಿನಗೆ ಮದುವೆ ಆಗೈತನ? ಇಲ್ಲ ಬುದ್ಧಿ ನಮ್ಗೆ ಮದ್ವೆ ಆಗಿದೆ ಬುದ್ಧಿ. ಮದ್ವೆ ಆಗಿ 2 ಮಕ್ಕಳಿದೆ. ಮಕ್ಕಳೆಲ್ಲ ಅಜ್ಜಿ ಮನೇಲಿದೆ. ನಾನು ಮತ್ತೆ ನನ್ನ ಧರ್ಮಪತ್ನಿ ದುಡಿಯಕ್ಕಂತ ಈ ಕಡೆ ಬಂದಿದ್ದೀವಿ ಬುದ್ಧಿ. ಸ್ವಲ್ಪ ಕೆಲಸ ಕೊಟ್ರೆ ತುಂಬಾ ಭಾರಿ ಸಹಾಯ ಆಗುತ್ತೆ ಬುದ್ಧಿ. ಆಯ್ತಾಳಪ್ಪ, ಕೆಲಸ ಕೊಡುನು. ಈಗ ಬರ್ತೀಯನ? ಈಗ ನಮ್ಮ ಮನ್ಯಾಗ ಕೆಲಸ ಖಾಲಿ ಐತಿ. ನಮ್ಮ ಕಡೆ 6 ತಿಂಗಳಿಂದ ಒಂದು ಒಬ್ಬ ಕಾಯಿ ಮಾಡಾಕತ್ತಿದ್ಲ. ಆಕಿ ಏನೋ ಹುಷಾರಿಲ್ಲ ಅಂತ ಬಿಟ್ಲ, ಕೆಲಸ ಭಾಳ ಆಗತ್ತೈತೆ ಅಂತ ಬಿಟ್ಲ. ನೀ ನನ್ನ ಜೊತೆ ಬಂದ್ರೆ ನಿನಗೆಲ್ಲ ತೋರಿಸ್ತೀನಿ, ಮನೆ ಎಲ್ಲ ತೋರಿಸ್ತೀನಿ, ನಮ್ಮ ಹೆಣ್ಮಕ್ಳ ಜೊತೆನೂ ಮಾತಾಡಿಸ್ತೀನಿ, ಪಗಾರೆಲ್ಲ ಮಾತಾಡುನು. ಅಯ್ಯೋ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಬುದ್ಧಿ. ನಿಮ್ಮ ಹತ್ರ ನಿಮ್ಮ ಜೊತೆನೆ ಬರ್ತೀನಿ ಬುದ್ಧಿ. ಸರಿ ಆಯ್ತು, ಬಾ ನಡಿ ಹೋಗೋಣ. ಇಲ್ಲೇ ಇಕ್ಕಿನ ಏನ್ ಮಾಡಾಕತ್ತಿ? ಸ್ವಲ್ಪ ಬಾಯಿಲಿ ಹೊರಗೆ ಸ್ವಲ್ಪ ಮಾತಾಡೋದೈತಿ. ಯಾಕಪ್ಪ ಅವ ಇಲ್ಲೇ ಹೊರಗೆ ಹೋಗ್ಯಾಳ? ಹೊರಗೆ ಅವ್ರ ಸುಜಾತ ಅಂಟಿರ ಮನೆಗೆ ಹೋಗ್ಯಾಳ. ಅದಕ್ಕೆ ಎದಕ್ಕೆ ಬೇಕಾಗಿತ್ತ? ಹೌದಾ? ಸ್ವಲ್ಪ ಕರೆದು ಹೋಗ್ಲಿ. ಅಡಿಗೆ ಭಟ್ರು ಬಂದಾರ, ಸ್ವಲ್ಪ ಮಾತಾಡೋದೈತಿ. ಕರೆದು ಹೋಗಿ ನಿಮ್ಮ ಜಲ್ದಿ ಬಾ. ಆಯ್ತಣ್ಣ, ನಾ ಹೋಗಿ ಆಕಿನ ಕಳಿಸ್ತೀನಿ ನೋಡು. ಲಘು ಓಡು ಓಡು ಓಡು. ಯಾಕ್ರಿ? ಯಾಕ ಅರ್ಜೆಂಟ್ ಬಾ ಅಂತಂದ್ರಲ್ಲ ಪ್ರಶಾಂತ್? ಅರ್ಜೆಂಟ್ ಹೋಗಿ ಮನೆಗೆ ಅಪ್ಪ ಕರೆಯಕತ್ತಾರ ಅಂತ. ಯಾಕ್ರಿ, ಏನಾಯ್ತು? ಏನಿಲ್ಲ, ನೀ ಹೇಳಿದ್ದಲ್ಲ ಕೆಲಸದಾರ ಅಡಿಗೆ ಭಟ್ರು ಬಂದಿಲ್ಲ, 1 ವಾರ ಆತ ಕೆಲಸ ಬಿಟ್ಟಾರ ಅಂತಂದ. ಅದಕ್ಕೆ ಬೇಕಾಗ್ಯಾರ ಅಂತಂದಿದ್ದಲ್ಲ, ಅದಕ್ಕೆ ಒಬ್ರು ಸಿಕ್ಕ್ರ, ಹಂಗಾಗಿ ಕರ್ಕೊಂಡ್ ಬಂದೆ. ನಮಸ್ತೆ ಅಮ್ಮವ್ರೆ. ಹಾ ನಮಸ್ಕಾರ. ನಮಸ್ಕಾರಪ್ಪ. ಹೇಳಪ್ಪ, ಏನೇನು ಅಡಿಗೆ ಬರ್ತೈತೆ ನಿನಗ? ಅಮ್ಮವ್ರೆ, ನನ್ಗೆ ಸೌತ್ ಕರ್ನಾಟಕ ಮೀಲು, ಆಮೇಲೆ ನಾರ್ತ್ ಇಂಡಿಯಾ ಮೀಲು, ಆಮೇಲೆ ಕರ್ನಾಟಕದಲ್ಲಿರೋ ಎಲ್ಲ ಮೀಲು ಬರುತ್ತೆ. ಉಡುಪಿ ಕಡೆ ಮಾಡೋದು ಬರುತ್ತೆ, ನಿಮ್ಮ ಹುಬ್ಳಿ ಕನ್ನಡ ಆ ಕಡೆ ಮಾಡೋದೆಲ್ಲ ಬರುತ್ತೆ. ಸೊ ಟೋಟಲ್ ಆಗಿ ಎಷ್ಟೊಂದು ಥರ ಬರುತ್ತೆ ಅಮ್ಮವ್ರೆ. ಎಲ್ಲ ಮಾಡ್ತೀನಿ, ಎಲ್ಲ ಅಡಿಗೆನೂ ಮಾಡ್ತೀನಿ. ಅಡಿಗೆ ಮಾಡೋದು ಅಷ್ಟೇ ಅಲ್ಲಪ್ಪ, ನಮ್ಗೆ ಮನಿ ಕ್ಲೀನ್ ಮಾಡೋರು ಬೇಕಾಗಿತ್ತು. ನನಗೂ ಈಗ ಆಗೋದಿಲ್ಲ. ಮನಿ ಕ್ಲೀನಿಗೆ ಮತ್ತು ನಿಮ್ಮ ಅಡಿಗೆ ಮಾಡೋಕೆ ಎಷ್ಟು ತಗೊಂತಿ? ಅದು ಪಗಾರ ಹೇಳಿ ನಮಗೆ. ಅಮ್ಮವ್ರೆ, ನಾ ಒಬ್ಬರೇ ಬಂದು ಸಾಗುತ್ತಾ, ಇಲ್ಲ ನಾನು ಹೆಂಡ್ತಿನೂ ಬರ್ಬೇಕಾ? ನೋಡಪ್ಪ, ನಮ್ಮ ಮನೆಗೆ ಇಬ್ಬರಂತರೂ ಕೆಲ್ಸಕ್ಕೆ ಬೇಕು. ಈಗ ನೀವೊಬ್ಬ ಅಂದ್ರೆ ನೀನೊಬ್ಬ, ಇಲ್ಲ ನಿನ್ನ ಹೆಂಡ್ತಿನೂ ಬರ್ತಾಳೆ, ನಿನ್ನ ಹೆಂಡ್ತಿನೂ ಬರ್ರಿ, ಇಬ್ಬರು ಮಾಡ್ಕೊಂಡು ಹೋಗ್ರಿ. ಅಮ್ಮವ್ರೆ, ನಮ್ಮ ಹೆಂಡತಿ ಬೇರೆ ಮನೆಗೆ ಪಾತ್ರ ತಿಕ್ಕೋಕೆ ಹೋಗ್ತಿದ್ಲು. ಅಲ್ಲಿ ಬಿಡಿಸಿ ನಾನು ಇಲ್ಲೇ ಕರ್ಕೊಂಡು ಬರ್ತೀನಿ, ನೀವು ಹ್ಞೂ ಅಂದರೆ. ಸರಿ ಆಯ್ತಾ. ಉಳ್ಕೊಳಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿರೋ, ಇಲ್ಲ ನಾವು ಕೊಡ್ಬೇಕಾ? ಅಮ್ಮವ್ರೆ, ಉಳ್ಕೊಳಕ್ಕೆ ನಾವು ವ್ಯವಸ್ಥೆ ಇದೆ ಅಮ್ಮವ್ರೆ. ಕೇಳಿದ ಸ್ಯಾಲ್ರಿ ಕೊಟ್ಟರೆ ಸಾಕು. ಏನಿಲ್ಲ, ನೀವು ಕೇಳಿದಷ್ಟೆಲ್ಲ ಕೊಡೋಕ್ಕಾಗಿಲ್ಲ. ನೀವು ಹೇಳ್ರಿ, ನೀವು ಎಷ್ಟು ಅಂತಂದು ನಾವು ನೋಡ್ತೀವಿ, ವಿಚಾರ ಮಾಡಿ ಹೇಳ್ತೀವಿ ನಿಮಗೆ. ಅಮ್ಮವ್ರೆ ಪರವಾಗಿಲ್ಲ, ಕೊಡಿ. ನೀವು ಎಷ್ಟು ಕೊಡ್ತಿದ್ರೆ ಮುಂಚೆ ಕೆಲಸಗಾರರಿಗೆ ಅಷ್ಟು ಕೊಡಿ. ನೋಡಪ್ಪ, ಮೊದಲ ಆಕಿಗೆ 7,000 ಕೊಡ್ತಿದ್ದೆ ನಾನು. ಏನು ಈಗ ನೀವು ಇಬ್ಬರು ಮಾಡಾಕತ್ತೀರಿ, ಆಕೆ ಎಲ್ಲ ಕೆಲಸ ಮಾಡ್ತಿದ್ಲ, ಇಬ್ಬರು ಮಾಡಾಕತ್ತೀರಿ, ಅದಕ್ಕೆ ಒಂದೇ ರೇಟ್ ಹೇಳ್ಬಿಡು. ಅಮ್ಮವ್ರೆ, ನಾವು ಆ ಕಡೆ ಒಂದು ಯಜಮಾನ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ವಿ, ನಾನು ನನ್ನ ಹೆಂಡತಿ. ಸೊ ಇಬ್ಬರಿಗೂ ಸೇರಿಸಿ 17,000 ಕೊಡ್ತಿದ್ರು ಇಬ್ಬರಿಗೆ. ಅದಕ್ಕೆ ನೀವು ನಮ್ಗೆ ಅಷ್ಟೇ ಕೊಟ್ಟರು ಸಾಕು. 17,000 ಸರಿ ಆಯ್ತು. ಇಬ್ಬರು ಕೆಲಸ ಮಾಡ್ತೀರಂತಂದು ಹ್ಞೂ ಅನ್ನತೀನಿ. ಮನೆಗೆ ಪೂರ್ತಿ ನಿಮ್ದು ಅನ್ನೋರ್ಗೆ ಲೆಕ್ಕ ನೋಡ್ಕೋಬೇಕು, ಮನೆ ಕ್ಲೀನ್ ಮಾಡಬೇಕು, ನಾವು ಕೇಳಿದ ಅಡುಗೆ ಮಾಡಬೇಕು. ಹಂಗಂತೇಳಿ ನಾವೇನು ನಿಮಗೇನು ಟಾರ್ಚರ್ ಮಾಡೋಂಗಿಲ್ಲ. ನೀಟಾಗಿ ಮಾಡೋ ಅಡುಗೆನ ಸ್ವಲ್ಪ ರುಚಿಯಾಗಿ ಮಾಡಬೇಕು. ಬಂದು ಗೆಸ್ಟ್ಗಳಿಗೆ ಚಲೋ ತಂಗ ಅಡುಗೆ ಮಾಡಿ ಹಾಕಿದ್ರೆ ಸಾಕು. ನಮ್ಮ ಮನೆಗೆ ಗೆಸ್ಟ್ ಭಾಳ ಬರ್ತಿರ್ತಾರೆ, ಇವ್ರು ಭಾಳ ಬರ್ತಿರ್ತಾರೆ, ಅವ್ರಿಗೆಲ್ಲ ನೀಟಾಗಿ ಅಡುಗೆ ಮಾಡಿ ಹಾಕಬೇಕು.
ಸ್ವಲ್ಪ ಸಂಜಿಗೆ ಪಂಜಿಗೆ ಏನಾದರೂ ಚಾ ಕೇಳಿದ್ರು ಮಾಡಿಕೊಡ್ಬೇಕು, ಸ್ನ್ಯಾಕ್ಸ್ ಕೇಳಿದ್ರು ಮಾಡಿಕೊಡ್ಬೇಕು. ಬಜ್ಜಿ ಬೋಂಡ ಎಲ್ಲ ಮಾಡಕ್ಕೆ ಬರ್ತೈತೆ ಅನ್ಕೊಂಡಿನಿ. ಹ್ಞೂ ರೀ ಅಮ್ಮಾರ, ಮಾಡಕ್ಕೆ ಬರ್ತೈತ್ರಿ. ನಮ್ಮ ಹೆಂಡತಿನೂ ಕರ್ಕೊಂಡು ಬರ್ತೀನಿ ರೀ, ನಾಳೆ ಮಾತಾಡ್ಸಿರಂತಕ್ಕ. ನಮಗೆ ಅಷ್ಟು ಪಗಾರ ಆದ್ರೆ ಬರ್ತೀವಿ ರೀ. ಆಯ್ತು, ಹೇಳಿಲ್ಲ ಅಷ್ಟ ಪಗಾರ. ನಾಳೆ ನಿಮ್ಮ ಮಿಸಸ್ಸನ್ನು ಕರ್ಕೊಂಬ, ಒಂದು ಮಾತು ನೋಡ್ತೀನಿ, ನಾನು ಮಾತಾಡ್ತೀನಿ. ಆಯ್ತಳಪ್ಪ, ಈಗ ಹೋಗಿರ ನಾಳೆ ಕರ್ಕೊಂಬ ನಿಮ್ಮ ಹೆಂಡ್ತಿನ, ಮಾತಾಡೋಣ. ತುಂಬ ಉಪಕಾರ ಆಯಿತು ಬುದ್ಧಿ, ನಾನು ಬರ್ತೀನಿ. ಕೆಲಸ ಸಿಕ್ಕು, ತುಂಬ ಒದ್ದಾಡ್ತಿದ್ವಿ ನಾನು ನನ್ನ ಹೆಂಡತಿ, ಕೆಲಸ ಸಿಕ್ತು. ನಮಸ್ಕಾರ ಬುದ್ಧಿ, ಬರ್ತೀನಿ. ನಾಳೆ ನನ್ನ ಹೆಂಡತಿನೂ ಕರ್ಕೊಂಡು ಬರ್ತೀನಿ. ಆಯ್ತಪ್ಪ, ಹೋಗ್ಬಾ. ಇವತ್ತು ಯಾರ ಮುಖ ನೋಡಿ ಎದ್ನೋ ಗೊತ್ತಿಲ್ಲ, ಯಾರ ಮುಖ ನೋಡಿದ್ನೋ ಗೊತ್ತಿಲ್ಲ. ಎದ್ದ ತಕ್ಷಣ ಒಳ್ಳೆ ಶಕುನ ಇದೆ ಇವತ್ತು ನಮ್ಮದು. ಬರೀ ಒಬ್ಬರನ್ನ ಕೇಳಿದ ತಕ್ಷಣ ಕೆಲಸ ಕೊಟ್ಟೆ ಬಿಟ್ರು. ತುಂಬ ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ. ಮನೆಗೆ ಹೋಗಿ ನನ್ನ ಹೆಂಡತಿಗೆ ಹೇಳಬೇಕು, ಎಲ್ಲ ಸ್ವಲ್ಪ ದುಡ್ಡು ಸಂಘದ ಸಾಲ ಎಲ್ಲ ತೀರುತ್ತೆ ಇನ್ಮೇಲೆ.